ಎಸ್, ಇನ್ನು ಹುಬ್ಬಳ್ಳಿಯಲ್ಲಿ ಹೇಗಿದೆ ಬಂದ್ ಬಿಸಿ? ಬಂದ್ ಮಧ್ಯೆ ಹುಬ್ಬಳ್ಳಿಯಲ್ಲಿ ಆಟೋ ಚಾಲಕರು ಪ್ರಯಾಣಿಕರನ್ನ ಸುಲಿಗೆ ಮಾಡುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಬಂದ್ ಇರುವಂತಹ ಹಿನ್ನೆಲೆಯಲ್ಲಿ ಬಸ್ಗಳ ಸಂಚಾರ ಇರೋದಿಲ್ಲ, ಹೀಗಾಗಿಯೇ ಆಟೋಗಳನ್ನ ನೆಚ್ಚಿಕೊಳ್ತಾರೆ ಪ್ರಯಾಣಿಕರು. ಇದನ್ನೇ ಬಂಡವಾಳ ಮಾಡ್ಕೊಳ್ತಾ ಇರುವಂತಹ ಹುಬ್ಬಳ್ಳಿಯ ಆಟೋ ಚಾಲಕರು ಎಲ್ಲಿಗೆ ಹೋಗಲು ತಲಾ 100 ರೂಪಾಯಿ ಕೇಳ್ತಾ ಇದ್ದಾರೆ. ಆಟೋ ಚಾಲಕರು ಹುಬ್ಬಳ್ಳಿಯಲ್ಲಿ ಪ್ರಯಾಣಿಕರನ್ನ ಸುಲಿಗೆ ಮಾಡ್ತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ನವನಗರ, ಧಾರವಾಡ ಸೇರಿದಂತೆ ತಲಾ 100 ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಎಲ್ಲಿಗೆ ಹೋಗಬೇಕು ಅಂತಂದ್ರು ಹುಬ್ಬಳ್ಳಿಯಲ್ಲಿ ಆಟೋ ಹತ್ತಿದ್ರೆ 100 ರೂಪಾಯಿ ತೆರಲೇಬೇಕು. ಇಂತಹದೊಂದು ದೃಶ್ಯ ಕಂಡು ಬರ್ತಾ ಇದೆ. ಬಂದ್ ನಡುವೆ ಹುಬ್ಬಳ್ಳಿಯಲ್ಲಿ ಆಟೋ ಚಾಲಕರು ಪ್ರಯಾಣಿಕರನ್ನ ಸುಲಿಗೆ ಮಾಡ್ತಾ ಇರುವಂತಹ ದೃಶ್ಯ ಮಾಮೂಲಾಗಿದೆ. ಎಲ್ಲ 100 ರೂಪಾಯಿ ಹೊಡೆಯತ್ತಾರೆ ಸರ್. 100 ರೂಪಾಯಿ ಮೇಲೆ ನಾವು 100 ರೂಪಾಯಿ ಕೇಳತ್ತೇವೆ ಸರ್. ನಿಮ್ಗೆ ಪ್ರತಿಯೊಬ್ಬರಿಗೆ 100 ರೂಪಾಯಿ ಸರ್. 100 ರೂಪಾಯಿ ಏನ್ ನೀವ ಮಾತಾಡ್ಕೊಂಡು ಫಿಕ್ಸ್ ಮಾಡ್ಬಿಟ್ರೆ ಫಿಕ್ಸ್ ಅಲ್ರಿ, ಗಾಡಿನೇ ಇಲ್ಲದವ್ರಿ. ಎಷ್ಟು ಬರೋದು ಧಾರವಾಡ? ಎಷ್ಟು? 100 ರೂಪಾಯಿ ಎಲ್ಲರೂ ಮಾತಾಡ್ಕೊಂಡು ಬಿಟ್ರೆ ಎಲ್ಲರೂ 100 ರೂಪಾಯಿ ಮಾತಾಡ್ಕೊಂಡು 20 ರೂಪಾಯಿ ಕೊಟ್ಟರೆ ಹೋಗ್ತೀವಿ. ಎಲ್ಲ ಬರ್ರಿ, ಎಲ್ಲ ಗಾಡಿ 100 ರೂಪಾಯಿ ಕೇಳಿ ಬರ್ರಿ. ಎಲ್ಲ ಗಾಡಿ ಅಲ್ಲಿ ನೀವೆಲ್ಲ ಮಾತಾಡ್ಕೊಂಡ್ ಕಾಣತ್ತೆ. ಹೆಂಗ್ ಮಾತಾಡ್ಕೊಂಡ್ರಿ ಸರ್? ಪ್ರಶ್ನೆ ಸರ್ ನಿಮ್ಗೆ ಜಾಸ್ತಿ ಇರುತ್ತೆ ಸರ್. ಅಲ್ಲಿ ನಮಗೆ ಹೇಳತ್ತೀರಿ ನೀವು ಸಾರ್ವಜನಿಕರಿಗೆ. ಹೋಗ್ಬೇಕು, ನಾವು ಎಷ್ಟು ಕೊಡ್ಬೇಕು? ನವನಗರಕ್ಕೆ 100 ರೂಪಾಯಿ ಸರ್. ಅಲ್ರಿ ನವನಗರಕ್ಕೂ 100 ರೂಪಾಯಿ ಧಾರವಾಡ ಹೋಗಿ ಧಾರವಾಡ ಲೈನ್ ಹೋಗ್ಬೇಕಲ್ರಿ. ಹೋಗ್ಬೇಕಂದ್ರೆ ಅಲ್ಲಿ ಮಠ ಎಂಡ ಸರ್. ಹೌದ್ರಿ, ಏನ್ ಮಾಡ್ಬೇಕು? ಈಗ BRTS ಬಂದಾಗ್ಯಾವ, ಎಲ್ಲ ಬಂದವ್ರಿ ಸರ್. ಎಲ್ಲ ನೀವು ಮೈಕ್ ಹಿಡ್ಕೊಂಡ್ರೆ ಸಂಡೆ ಎದಕ್ಕೆ ಎಲ್ಲರೂ ಬಂದ್ ಮಾಡ್ಯಾರ. ನಿಮ್ಗೆ ಇದು ಹುಬ್ಬಳ್ಳಿಯ ಚಿತ್ರಣ. ಹುಬ್ಬಳ್ಳಿಯಲ್ಲಿ ಆಟೋ ಚಾಲಕರು ಸುಲಿಗೆಗೆಳೆದಿದ್ದಾರೆ. ಎಲ್ಲಿಗೆ ಹೋಗ್ಬೇಕು ಅಂತಂದ್ರು 100 ರೂಪಾಯಿ ಕೊಡಿ ಅಂತಿದ್ದಾರೆ. ಅಲ್ಲಿ ಬಸ್ಗಳ ಸಂಚಾರ ಇರೋದಿಲ್ಲ, ಹಾಗಾಗಿ ಆಟೋಗಳನ್ನ ನೆಚ್ಕೊಳ್ತಾರೆ ಪ್ರಯಾಣಿಕರು ಅನ್ನೋದನ್ನೇ ಬಂಡವಾಳ ಮಾಡ್ಕೊಂಡಿರುವಂತಹ ಹುಬ್ಬಳ್ಳಿಯ ಆಟೋ ಚಾಲಕರು 100 ರೂಪಾಯಿ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ನವನಗರ, ಧಾರವಾಡದ ಕಡೆ ಹೋಗ್ಬೇಕು ಅಂತಂದ್ರೆ 100 ರೂಪಾಯಿ ಕೊಡಿ ಅಂತಿದ್ದಾರೆ. ಎಲ್ಲಿಗೆ ಹೋಗ್ಬೇಕು ಅಂತಂದ್ರೂ ಕೂಡ 100 ರೂಪಾಯಿ ಫಿಕ್ಸ್ ಅಂತಿದ್ದಾರೆ ಆಟೋ ಚಾಲಕರು. ಬಂದ್ ಸಂದರ್ಭದಲ್ಲಿ ಅದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಹುಬ್ಬಳ್ಳಿಯ ಆಟೋ ಚಾಲಕರು.